ಕಾಣದೆ ಇಂಥ ಹೃದಯವನ್ನು ಕೆತ್ತನೆ ಮಾಡುವಂಥ ಶಕ್ತಿ ಯಾರಿಗಾದ್ರೆ ಇದ್ರೆ ಅದು ಟೀಚರ್ಸ್ ಮಾತ್ರ ಇರೋದು, ಹೃದಯವನ್ನು ಕೆತ್ತನೆ ಮಾಡುವಂಥದ್ದು. ರಾಜಕೀಯದಲ್ಲಿ ನಾವೆಷ್ಟೇ ಕೆಲಸ ಮಾಡಿದ್ರು, ರಾತ್ರಿ ಹಗಲು ಎಲ್ಲವೂ ಕೆಲಸ ಮಾಡಿದ್ರು ನಮ್ಗೆ 10% ಗೌರವ ಸಿಗೋದು. 90% ನಮ್ಮನ್ನು ಬೈಯೋರೇ ಇರ್ತಾರೆ. ಮುಖ್ಯವಾಗಿ ಕಾಲೇಜಿಗೆಲ್ಲ ಅಭಿವೃದ್ಧಿ ಆಗಬೇಕು, ಇದನ್ನೆಲ್ಲ ಮಾಡಬೇಕು ಅಂತ ನಮ್ಮ ಐಡಿಯಾ ಬರಬೇಕಂತ ಹೇಳಿದ್ರೆ ನಮಗೆ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ಅಣ್ಣವರು ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂಥ ಬೈರತಿ ಸುರೇಶ್ ಅಣ್ಣ ಅವರು ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲ, ಇಡೀ ಕರ್ನಾಟಕದಲ್ಲಿ ಯಾವ ತಾಲೂಕಿಗೂ 100 ಕೋಟಿ ಕೊಟ್ಟಿರುವಂಥ ಚರಿತ್ರೆ ಎಲ್ಲೂ ಇಲ್ಲ. ಆದರೆ ನಮ್ಮ ಕೋಲಾರ ತಾಲೂಕಿಗೆ ಮಾತ್ರ 104-105 ಕೋಟಿವರೆಗೂ ದುಡ್ಡನ್ನು ತಂದು ನಮ್ಮ ಲಾ ಕಾಲೇಜ್ ಆಗ್ಬೋದು, ವೇಮಗಲ್ ಕಾಲೇಜ್ ಆಗ್ಬೋದು, ನಮ್ಮ ಮಹಿಳಾ ಕಾಲೇಜ್ ಆಗ್ಬೋದು, ಆಮೇಲೆ ನಮ್ಮ ಡಿಗ್ರಿ ಕಾಲೇಜು, ಬಾಯ್ಸ್ ಕಾಲೇಜು. ಇವಾಗ ಮೊದಲು ನಮ್ಮದೆಲ್ಲ ಎಲೆಕ್ಷನ್ ಎಲ್ಲ ಕೌಂಟಿಂಗ್ ಆಗ್ತಾ ಇತ್ತಲ್ಲ, ರೂಮ್ಸು ಎಲ್ಲ ಹೊಡೆದಾಕ್ಬಿಟ್ರು, ಇವಾಗೆಲ್ಲ ಹೋಯ್ತು ಅದೆಲ್ಲ. ಇವಾಗ ಹೊಸ ಬಿಲ್ಡಿಂಗ್ಸು ಸೇಮ್ ಅದೇ ಡಿಸೈನಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಬಿಲ್ಡಿಂಗ್ಸ್ ಎಲ್ಲ. ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ತುಂಬ ಜನ ತುಂಬವನ್ನು ಮಾತಾಡ್ತಾ ಇದ್ದಾರೆ. ನಾನು ಜಾಸ್ತಿ ಮಾತಾಡೋದಿಲ್ಲ. ನಿಮಗೊಂದು 2-3 ಸಂದೇಶವನ್ನು ಕೊಟ್ಟು ನನ್ನ ಭಾಷಣವನ್ನು ಮುಗಿಸ್ತೀನಿ ಅಷ್ಟೇ. ನಾನು ಈ ಶಾಲೆಯ ಮಕ್ಕಳಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ನಿಮ್ಮ ಪುಸ್ತಕವನ್ನು ನಿಮ್ಮ ತಾಯಿಯಾಗಿ ಗೌರವ ಕೊಡಿ, ನಿಮ್ಮ ಪೆನ್ನನ್ನು ನಿಮ್ಮ ತಂದೆಯಾಗಿ ಗೌರವವನ್ನು ಕೊಡಿ. ಅದೇ ನಿಮ್ಮ ಹೃದಯವನ್ನು ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ಸ್, ಟೀಚರ್ಸ್ ಎಲ್ಲರನ್ನು ನಿಮ್ಮ ಹೃದಯ ಅಂತ ನೀವು ಕೊಡಿ. ನೀವು ಯಾರಿಗೂ ಗೌರವ ಕೊಡಬೇಡಿ. ನಿಮ್ಮ ಪುಸ್ತಕ, ನಿಮ್ಮ ಪೆನ್ನು, ನಿಮ್ಮ ತಂದೆ ತಾಯಿ, ನಿಮ್ಮ ಶಾಲೆಯ ಶಿಕ್ಷಕರಿಗೆ ನೀವು ಗೌರವ ಕೊಡಿ. ಅದರ ಮೇಲೆ ನೀವು ಫೈಟ್ ಮಾಡಿ. ನಿಮ್ಮ ಪೆನ್ ಮೇಲೆ ನೀವು ಫೈಟ್ ಮಾಡಿ, ನೀವು ಬುಕ್ ಮೇಲೆ ನೀವು ಫೈಟ್ ಮಾಡಿ, ನಿಮ್ಮ ಟೀಚರ್ಸ್ ಮೇಲೆ ನೀವು ಫೈಟ್ ಮಾಡಿ. ನಿಮ್ಮ ದೇವಸ್ಥಾನಕ್ಕೆ ಹೋಗ್ತೀರಾ, ಆದರೆ ನಿಮ್ಮ ಶಾಲೆಯೇ ನಿಮ್ಮ ದೇವಸ್ಥಾನ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನಿಮ್ಮ ಶಾಲೆಗೆ ನೀವು ಪೂಜೆ ಮಾಡಿ. ನಿಮ್ಮ ಶಾಲೆ ಬಾಗಿಲಿಗೆ ಒಂದು ಹಾರವನ್ನು ಹಾಕಿ, ಒಂದು ತೆಂಗಿನಕಾಯಿನ ಹೊಡೆದು ಒಂದು ಪೂಜೆಯನ್ನು ಮಾಡಿ, ಇದೇ ನಮಗೆ ದೇವಸ್ಥಾನ ಅಂತ ಹೋಗಿ. ಆದರೆ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತಿದೆ, ಎಲ್ಲಿ ಹೋದ್ರು ಏನೇ ಮಾಡಿದ್ರು ನಮ್ಮನ್ನು ಕಾಪಾಡೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಸಮುದ್ರದಲ್ಲಿ ಮುಳುಗ್ತೀವಿ ಅಂದರೆ ಬೋಟಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾರೆ. ಸಮುದ್ರದಲ್ಲಿ ಮುಳುಗ್ತೀವಿ ಅಂದರೆ ರೆಸ್ಕ್ಯೂ ಟೀಮ್ ಬಂದು ಬೋಟಲ್ಲಿ ಬಂದು ಕಾಪಾಡ್ತಾರೆ. ಒಂದು ಬೆಂಕಿ ಇಟ್ಕೊಂಡಿದೆ ಅಂದರೆ ಫೈರ್ ಇಂಜಿನ್ ಅವ್ರು ಬಂದು ಕಾಪಾಡ್ತಾರೆ. ಆದರೆ ಒಂದು ಬಾವಿನಲ್ಲಿ ಯಾರನ್ನ ಬಿದ್ದಿದ್ದಾರೆ ಅಂದರೆ ಎಷ್ಟೋ ಜನ ಧುಮುಕಿಬೇಕಂದ್ರೆ ಹೆತ್ತೋದಿರ್ತಾರೆ. ರೋಡಲ್ಲಿ ಎಲ್ಲಾದ್ರೂ ಒಂದು ಕಾರ್ ಆಕ್ಸಿಡೆಂಟ್ ಆದರೆ ಬಂದು ಜನ ನಿಲ್ಲಿಸಿ ಎಲ್ಲವನ್ನೂ ಎತ್ತಾರೆ. ಎಲ್ಲರನ್ನೂ ಕಾಪಾಡಕ್ಕೆ ಬರ್ತಾರೆ. ಆದರೆ ಒಂದು ಸಾಲಗಾರ ಯಾರಾದರೂ ಆದರೆ ಯಾರು ಕಾಪಾಡಕ್ಕೆ ಬರೋದಿಲ್ಲ. ನಮ್ಮನ್ನು ನೋಡಿ ಓಡಾಡ್ಬಿಡ್ತಾರೆ. ಇಲ್ವಾ? ನಮ್ಮನ್ನು ನೋಡಿ ಹಿಂಗೆ ಸಾಲ ಮಾಡಿಬಿಟ್ಟವ್ರಪ್ಪ, ನಮ್ಮನ್ನು ನೋಡಿದ್ರೆ ದುಡ್ಡು ಕೇಳ್ಬಿಡ್ತಾರೆ ಅಂತ ಓಡೋಗ್ಬಿಡ್ತಾರೆ. ಆದರೆ ಆ ಪರಿಸ್ಥಿತಿಗೆ ನಾವು ಬರಬಾರ್ದು ಅಂದರೆ ನಿಮ್ಮ ಪೆನ್ನು, ನಿಮ್ಮ ಬುಕ್ಕು, ನಿಮ್ಮ ಶಾಲೆ, ನಿಮ್ಮ ದೇವಸ್ಥಾನ, ನಿಮ್ಮ ಹೃದಯ, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ತಂಗಿ ಎಲ್ಲವೂ ಆ ಬುಕ್ಕಲ್ಲೇ ನೀವು ಕಾಣಬಹುದು. ಬುಕ್ಕು ಯಾವತ್ತೂ ನಮಗೆ ತಪ್ಪನ್ನು ತಿದ್ದುಕೊಡೋದಿಲ್ಲ. ಬುಕ್ಕು ಯಾವತ್ತೂ ನಮಗೆ ತಪ್ಪನ್ನು ಹೇಳಿಕೊಡೋದಿಲ್ಲ. ನಮ್ಮ ಪೆನ್ನು ನಮಗೆ ಯಾವತ್ತೂ ನಮಗೆ ಕೆಟ್ಟದನ್ನು ಹೇಳಿಕೊಡೋದಿಲ್ಲ. ಎಲ್ಲವನ್ನು ಒಳ್ಳೆಯದನ್ನು ಹೇಳಿಕೊಡುತ್ತೆ. ನಮಗೆ ಒಳ್ಳೆಯದನ್ನೇ ಹೇಳಿಕೊಡುತ್ತೆ. ಯಾಕಂದರೆ ಇದು ಅನೇಕ ಜನರಲ್ಲಿ ಅನೇಕ ವಿಚಾರಗಳು ನೋಡಿದ್ದೀನಿ. ಈ ದೇಶದಲ್ಲಿ, ಪ್ರಪಂಚದಲ್ಲಿ ಎಷ್ಟೋ ಜನ ಶ್ರೀಮಂತರಿದ್ದಾರೆ, ಶ್ರೀಮಂತರು ದೊಡ್ಡವರಿದ್ದಾರೆ. ಯಾರ್ಯಾರು ಈ ದೇಶದಲ್ಲಿ ಟಾಪ್ 10ನಲ್ಲಿ 6 ಜನ ಇದ್ದಾರೋ ಅವ್ರು ಯಾರು SLC ಮೇಲೆ ಹೋಗಿರೋರೇ ಇಲ್ಲ. ಎಲ್ಲ ಕಮ್ಮಿ ಓದಿರೋರಾಗಿದ್ದಾರೆ. ಅಂದರೆ ಅವ್ರ ಅದೃಷ್ಟ ಚೆನ್ನಾಗಿತ್ತು. ಅವರು SLC ವರೆಗೂ ಓದಿದ್ರು ಆ ಪೆನ್ನಿಗೆ, ಆ ಬುಕ್ಗೆ ಗೌರವ ಕೊಟ್ಟಿದ್ದಾರೆ, ಆ ಗುರುಗಳಿಗೆ ಗೌರವ ಕೊಟ್ಟಿದ್ದಾರೆ. ಅದರಿಂದನೇ ಅವರು ಆ ಮಟ್ಟಕ್ಕೆ ಹೋಗಕ್ಕೆ ಆಗಿದೆ ಇವತ್ತು. ಆದರೆ ನೀವು ಅಷ್ಟೇ ಈ ಕೆಲಸವನ್ನು ಮಾಡಿದ್ರೆ ತುಂಬ ವಿದ್ಯಾವಂತರಾಗ್ತೀರಾ, ಬುದ್ಧಿವಂತರಾಗ್ತೀರಾ. ಯಾರ ಮೇಲೆ ನಾವು ಡಿಪೆಂಡೆನ್ಸ್ ಆಗೋಂಥ ಇರೋದಿಲ್ಲ. ಯಾರು ನಮ್ಮನ್ನು ಹುಡ್ಕೊಂಡು ಬರೋದಿಲ್ಲ. ನಾವು ಓದಿ, ನಾವು ಕೆಲಸಕ್ಕೆ ಹೋಗಿ, ನಾವು ಜೀವನ ಮಾಡಿ, ನಾವು ತಿನ್ಕೊಂಡು, ನಾವು ಲೈಫನ್ನು ಅರ್ನ್ ಮಾಡಿಕೊಂಡು ಮುಂದಕ್ಕೆ ಹೋಗುವಂಥದ್ದಕ್ಕೆ ಒಳ್ಳೆಯ ಅವಕಾಶಗಳು ಸಿಗ್ತದೆ. ಆದರೆ ನಿಮ್ಮ ಟೀಚರ್ಸ್ ಒಳ್ಳೆ ಟೀಚರ್ಸ್ ಇದ್ದಾರೆ ಎಲ್ಲ ಶಾಲೆಯಲ್ಲಿ. ನಾನು ಮೊದಲೆಲ್ಲ ನೋಡಿದ್ದೀನಿ. ನಾನು MLA ಇದ್ದೀನಿ, ಮೊದಲು MLA ಇದ್ದೆ, ಈಗಲೂ MLA ಇದ್ದೀನಿ. ನಾನು ನೋಡಿದ್ದೀನಿ ಕೆಲವು ಟೀಚರ್ಸ್ ಮೇಲೆ ಕೆಲವರೆಲ್ಲ ಹೇಳ್ತಾ ಇದ್ರು. ಆದರೆ ನಮ್ಮ ಕಾಲವಾರ ತಾಲೂಕಲ್ಲಿ ಆ ರೀತಿಯಲ್ಲಿ ಯಾರೇ ಟೀಚರ್ಸ್ ಮೇಲೆ ಯಾರೇ ಸ್ಟೂಡೆಂಟ್ಸ್ ಹಾಕ್ಬೋದು, ಅದೇ ಕಂಪ್ಲೇಂಟ್ಸ್ ಮಾಡೋದು ಹಂಗೇನಿಲ್ಲ. ಯಾಕಂದರೆ ಒಳ್ಳೆ ಟೀಚರ್ಸ್ ಇದ್ದಾರೆ. ಒಳ್ಳೆ ಟೀಚರ್ಸ್ ನಿಮ್ಮ ಹೃದಯವನ್ನು, ಕಾಣದೆ ಇಂಥ ಹೃದಯವನ್ನು ಕೆತ್ತನೆ ಮಾಡುವಂಥ ಶಕ್ತಿ ಯಾರಿಗಾದ್ರೆ ಇದ್ರೆ ಅದು ಟೀಚರ್ಸ್ ಮಾತ್ರ ಇರೋದು. ಹೃದಯವನ್ನು ಕೆತ್ತನೆ ಮಾಡುವಂಥದ್ದು ಬೇರೆ ಯಾರಿಗೂ ಇಲ್ಲ. ನನಗೇನು ಕೆತ್ತನೆ ಮಾಡೋದಿಲ್ಲ. ಆಮೇಲೆ ಎಷ್ಟೋ ಜನ ಇವಾಗ ಹೇಳಿದ್ರು ರಾಜಕೀಯದಲ್ಲಿ. ನಾನು ನಿಮಗೆಲ್ಲ ಒಂದು ಕೇಳಿಕೊಳ್ಳೋದೇನು ಅಂದರೆ, ರಾಜಕೀಯದ ಬಗ್ಗೆ ನೀವು ಯಾರು ತಲೆ ಕೆಟ್ಟು ಮಲಗಬೇಡ್ರಿ. ಎಲ್ಲ ರಾಜಕೀಯದಲ್ಲಿ ನಾವೆಷ್ಟೇ ಕೆಲಸ ಮಾಡಿದ್ರು, ರಾತ್ರಿ ಹಗಲು ಎಲ್ಲವೂ ಕೆಲಸ ಮಾಡಿದ್ರು ನಮ್ಗೆ 10% ಗೌರವ ಸಿಗೋದು. 90% ನಮ್ಮನ್ನು ಬೈಯೋರೇ ಇರ್ತಾರೆ. ಬೈದೇ ಇರೋರಂತೂ ಯಾರು ಇರೋದೇ ಇಲ್ಲ. 90% ಬೈತಾರೆ ರಾಜಕೀಯ. ಅದು ಕಾಮನ್, ಅದು ಪದ್ಧತಿನಲ್ಲಿ ಬಂದಿದೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡಿ, ರಾತ್ರಿಯೆಲ್ಲ ಮದುವೆಗಳು ಓಡಾಡಿ, ತಿರ್ಗಾ ಬೆಳಗ್ಗೆ 6 ಗಂಟೆಯಿಂದ ಮನೆ ಹತ್ರ ಜನಗಳು ಮಾತಾಡಿ, ತಿರ್ಗಾ 10 ಗಂಟೆಯಿಂದ ಎಲ್ಲ ಪ್ರೋಗ್ರಾಮ್ಸ್ಗೆ ಅಟೆಂಡ್ ಮಾಡಿ, ಎಲ್ಲ ಜನನ ಅಟೆಂಡ್ ಮಾಡಿ, ಎಷ್ಟೇ ಮಾಡಿದ್ರು ಜನಕ್ಕೆ ಸಾಲದು. ಸಾಲವಂಥದ್ದು ಬರಬೇಕು, ಅವ್ರಿಗೇನಾದರೂ ಮಾಡಬೇಕು, ಏನಾದರೂ ಸಾಲಬೇಕು ಅಂತಿದ್ರೆ ಯಾವತ್ತಾಗುತ್ತೋ ಹೇಳೋಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿ ಬರೋದೇ ಇಲ್ಲ. ಅದರಿಂದ
ರಾಜಕೀಯದ ಬಗ್ಗೆ ಯಾರೇ ಆಗಲಿ ಗಮನ ಕೊಡಬೇಡ್ರಿ. ನಿಮ್ಮ ಬುಕ್ ಬಗ್ಗೆ, ನಿಮ್ಮ ಪನ್ನೆ ಬಗ್ಗೆ, ನಿಮ್ಮ ಟೀಚರ್ಸ್ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ, ನಿಮ್ಮ ಶಾಲೆಯೇ ನಿಮ್ಮ ದೇವಸ್ಥಾನ ಅಂತ ನೀವು ಯಾವತ್ತೂ ನೀವು ಕನ್ಸಿಡರ್ ಮಾಡಿಕೊಂಡು ಅದನ್ನು ಇದೆಲ್ಲ ಗಮನವನ್ನು ಆ ಕಡೆ ಕೊಡ್ತೀರೋ, ನೀವು ಅತಿ ಜಲ್ದಿಯಾಗಿ ಅತಿ ಶೀಘ್ರವಾಗಿ ಮುಂದೆ ಬರೋದಕ್ಕೆ ನಿಮಗೆ ಅವಕಾಶಗಳು ಸಿಗ್ತವೆ. ಆ ಅವಕಾಶಗಳನ್ನು ನೀವೆಲ್ಲ ಯಾರು ಅವಕಾಶಗಳನ್ನು ಹುಡ್ಕೋಬೇಕಾಗಿಲ್ಲ, ಹುಡುಕಿ ಹೋಗಬೇಕಾಗಿಲ್ಲ. ಅವಕಾಶಗಳು ತಾನಾಗೆ ನಮ್ಮ ಹತ್ರ ಬರುತ್ತೆ. ಇವತ್ತು ನಿಮ್ಮೆಲ್ಲರಿಗೂ ಅವಕಾಶಗಳು ತಾನಾಗೆ ಬಂದಿದೆ. ಈ ಶಾಲೆ ತಾನಾಗೆ ಈ ಶಾಲೆಯಲ್ಲಿ ನೀವು ಕುತ್ಕೊಂಡಿದ್ದೀರಾ. ಈ ಶಾಲೆಯಲ್ಲಿ ಅದಕ್ಕೆ ಗೌರವ ಕೊಟ್ಟು ನೀವು ಓದ್ಕೊಂಡು ಹೋದ್ರೆ ಯಾರು ನಿಮ್ಮನ್ನು ಹುಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ಬೇರೆಯವ್ರು ಹುಡ್ಕೊಂಡು ಬರ್ತಾರೋ, ಬೇರೆಯವ್ರು ನೀವು ಹುಡ್ಕೊಂಡು ಹೋಗ್ತಿರೋಳು ಬೇಕಾಗಿಲ್ಲ. ಆದರೆ ನೀವು ಮಾಡುವಂಥ ಸಿಸ್ಟಮು ಪದ್ಧತಿ ನಿಮ್ಮ ಕೈಯಲ್ಲಿ ಇರುತ್ತೆ. ಅದನ್ನು ಮಾತ್ರ ಒಳ್ಳೆಯದಾಗಿ ತಿಳ್ಕೊಂಡು ಅಂತ ಹೇಳ್ತಾ, ಯಾಕಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲವನ್ನು ನೋಡಬೇಕಾಗ್ತದೆ, ಎಲ್ಲವನ್ನು ನೋಡಬೇಕಾಗ್ತದೆ. ಹಂಗಂತ ಕೊರೋನಾ ನೋಡೋಕ್ಕಾಗುತ್ತಾ ನಾವು? ಕೊರೋನಾ ಬಂತಲ್ಲ, ಹಂಗೆ ನೋಡೋಕ್ಕಾಗುತ್ತಾ ನಾವು? ಹಂಗಂತ ನಾವೆಲ್ಲವನ್ನು ನೋಡಬೇಕು ಅಂತ ಹಾರ್ಟ್ ಅಟ್ಯಾಕ್ ಬರಲಿ ಅದನ್ನು ನೋಡ್ತೀವಿ ಅನ್ನೋಕ್ಕಾಗುತ್ತಾ? ಆಗೋದಿಲ್ಲ. ಎಲ್ಲವನ್ನೂ ನೋಡೋಕ್ಕಾಗೋದಿಲ್ಲ. ಎಲ್ಲವನ್ನೂ ನೋಡೋಣ ಅಂತಂದ್ರೆ ಎಲ್ಲವನ್ನೂ ನೋಡೋಕ್ಕಾಗೋದಿಲ್ಲ. ಕೆಲವು ನೋಡಬೇಕಾಗ್ತದೆ, ಕೆಲವನ್ನು ಬಿಡಬೇಕಾಗ್ತದೆ. ಬಿಡುವುದನ್ನು ಬಿಡಿ, ಇಟ್ಕೊಳ್ಳೋದನ್ನು ಇಟ್ಕೊಳ್ಳಿ. ಎಲ್ಲ ಹೇಳ್ತಾರೆ ದೊಡ್ಡವರೆಲ್ಲ, ಒಳ್ಳೆ ಸಂದೇಶಗಳನ್ನು ಕೊಡ್ತಾರೆ. ಕೆಲವೊಂದು ಸಂದೇಶಗಳೆಲ್ಲ ಹೆಂಗಿರ್ತವೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿಗೆ ಯಾವತ್ತು ನಮ್ಮ ಶಕ್ತಿ, ನಮ್ಮ ಕೈ ಕಾಲು ಶಕ್ತಿ, ಇವತ್ತು 95 ವಯಸ್ಸು ನಮ್ಮ ಹಿರಿಯರು ಶ್ರೀನಿವಾಸಯ್ಯನವರು ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ದೇವ್ರು ಕೊಟ್ಟಿರುವಂಥ ಭಾಗ್ಯ ಅಲ್ಲ. ಅವ್ರು ಮಾಡಿರುವಂಥ ಕೆಲಸಗಳು, ಅವ್ರು ಮಾಡಿರುವಂಥ ಒಳ್ಳೆಯದು, ಅವ್ರು ಮಾಡಿರುವಂಥ ಜನಗಳ ಸೇವೆನೇ ಇವತ್ತು 95 ವಯಸ್ಸಲ್ಲಿ ಅವ್ರು ನಡೆಯೋಕ್ಕೆ ಆಗ್ತಾ ಇರೋದು. ಆ ಕೆಲಸವನ್ನು ನೀವು ಮಾಡಿ ಅಂತ ಹೇಳ್ತಾ, ಕಾಲೇಜ್ಗಾಗಲಿ, ಎಜುಕೇಷನ್ ಆಗಲಿ, ವಿದ್ಯಾಭ್ಯಾಸಕ್ಕಾಗಲಿ, ಅಭಿವೃದ್ಧಿ ವಿಚಾರದಲ್ಲಿ ಇಂಥದ್ರಲ್ಲಿ ನಾವು ಯಾರು ಹಿಂದೆ ಹೋಗೋದಿಲ್ಲ. ನಾವು ಮುಂದೆ ಇರ್ತೀವಿ, ನಿಮ್ಮೆಲ್ಲರಿಗೂ ಸಹಕರಿಸ್ತೀವಿ. ಎಲ್ಲರೂ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಶಕ್ತಿವಂತರಾಗಬೇಕು ಅಂತ ಹೇಳ್ತಾ, ಇನ್ನೂ ಒಂದು ಸಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಗಣ್ಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ, ಪತ್ರಕರ್ತರು, ಮಾಧ್ಯಮಿಕರು, ನಮ್ಮ ಎಕ್ಸ್ ಕೌನ್ಸಿಲರ್ಸು, ನಮ್ಮ ನಾಯಕರು ಎಲ್ಲರೂ ಇದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.